ಸರ್ ಒಂದು ನಿಮಿಷ ಸೇರ್ಕೊಳ್ಳಿ ಅವ್ರನ್ನ. ಒಂದು ನಿಮಿಷ ಸರ್. ತರಬೇತಿ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿ ತರಬೇತಿಯನ್ನು ಪಡೆದಿದ್ದಾರೆ. ಖುದ್ದಾಗಿ ನಮ್ಮ ರೋಟಿಗೆ ತುಂಬಾ ಗೌರವಪೂರ್ವಕವಾಗಿ ನಡೆದುಕೊಂಡು ಜೊತೆಗೆ ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ಶುಭವನ್ನ ಹಾರೈಸಲು ಹೇಳ್ತಾ ಜೊತೆಗೆ ದೇವರವರಿಗೆ ಇನ್ನಷ್ಟು ಆರೋಗ್ಯ ಆಯುಷು ಮತ್ತು ಐಶ್ವರ್ಯವನ್ನು ನೀಡಿ ಇಂಥ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಸೇವೆಯನ್ನು ಮಾಡುವಂತಹ ಅವರಿಗೆ ಅವರಿಗೆ ಪ್ರೀತಿ ಕೊಡುವಂತಹ ಉಡುಗೊರೆಯನ್ನು ನಮ್ಮ ಅಧ್ಯಕ್ಷರು ಬೆಳಕಿನ ಉಡುಗೊರೆಯನ್ನು ಘೋಷಣೆ ಮಾಡುವ ಮೂಲಕ ಅವರಿಗೆ ಫೋಟೋ ಬೇಕಿದು ಅವರು ಭೇಟಿಗೆ ಆಗಬೇಕು. ತಮ್ಮ ಪ್ರಶಸ್ತಿ ಪತ್ರ ಕೊಡಿ. ನಾನು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟು ನನಗೆ ಎಷ್ಟು ಚೆನ್ನಾಗಿ ಕಲಿಸ್ತಾರೆ ಅಂತ ಆಮೇಲೆ ಪ್ರೋತ್ಸಾಹಕರ ಕಲಿಸ್ಕೊಟ್ಟಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಈ ಒಂದು ತಿಂಗಳಲ್ಲಿ ಎಷ್ಟು ಕಲಿಸ್ಬೇಕು ಅಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ಮಿಸ್ ಎಲ್ಲರೂ ಅಷ್ಟೇ ಹೆಣ್ಮಕ್ಳು ಹೊರಗಡೆ ಕಲಿಸ್ತಿದ್ದಾರೆ. ಮಹಿಳೆ ಅಬಲೆ ಅಲ್ಲ. ಈ ಪುರುಷ ಪ್ರಧಾನ ಸಮಾಜದಲ್ಲಿ ಸಾವಿರಾರು ವರ್ಷಗಳಿಂದನೂ ಕೂಡ ಎಲ್ಲೋ ಒಂದು ಕಡೆ ನಾವೆಲ್ಲ ಭಾರತ ಮಾತೆ, ಜಗನ್ಮಾತೆ ಮತ್ತು ಅನೇಕ ಹೆಸರುಗಳಿಂದ ನಾವು ಹೆಣ್ಣನ್ನು ಕರೆದ್ರೂ ಕೂಡ ಅವರು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಇತ್ತೀಚೆಗೆ ಸುಮಾರು ಒಂದು 50, 60, 100 ವರ್ಷಗಳಿಂದ ಈಚೆಗೆ ಹಂತವಾಗಿ ಈ ಸಮಾಜ ಒಪ್ಕೊಳ್ತಾ ಬರ್ತಾ ಇದೆ. ಅಂಥ ಸಂದರ್ಭದಲ್ಲಿ ಈ ಕಾಲಘಟ್ಟದಲ್ಲಿ ಹೆಣ್ಮಕ್ಕಳಿಗೆ ಶಕ್ತಿಯನ್ನು ಕೊಡಬೇಕು, ಮಹಿಳೆಯರನ್ನ ಸಬಲೀಕರಿಸ್ಬೇಕಂತೇಳಿ ರೋಟರಿ ಸಿಲ್ಕ್ ಸಿಟಿ ರಾಮನಗರದವರು ಈ ಒಂದು ಉಚಿತ ಕಾರ್ಯಾಗಾರವನ್ನು ಏರ್ಪಡಿಸಿ ಈ ಸಮಾರೋಪ ಸಮಾರಂಭದಲ್ಲಿ ಅವ್ರಿಗೆ ತಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಒಂದು ಸಣ್ಣದಾಗಾದ್ರಾಗಲಿ ಸ್ವಂತ ಒಂದು ಉದ್ಯಮವನ್ನು ಪ್ರಾರಂಭ ಮಾಡ್ತಕ್ಕಂಥ ಒಂದು ಮಹೋನ್ನತವಾದಂಥ ಕಾರ್ಯಕ್ಕೆ ಕೈ ಜೋಡಿಸಿರ್ತಕ್ಕಂಥದ್ದು ಬಹಳ ಸಂತೋಷವಾದಂಥ ಮತ್ತು ಒಂದು ಹೆಮ್ಮೆಯ ವಿಚಾರ.
ಅದಕ್ಕಾಗಿ ಈ ರೋಟರಿ ಸಿಲ್ಕ್ ಸಿಟಿಯ ಎಲ್ಲ ಸರ್ವ ಸದಸ್ಯರಿಗೆ ಮತ್ತು ಈ ಒಂದು ಸಮಾರಂಭದಲ್ಲಿ ಉಚಿತವಾಗಿ ಈ ಒಂದು ಟೈಲರಿಂಗ್ ಮಿಷಿನ್ ಇರ್ಬೋದು ಮತ್ತು ಬ್ಯೂಟಿ ಪಾರ್ಲರ್ ಕಿಟ್ಗಳು ಮತ್ತು ಇನ್ನಿತರ ಸಲಕರಣೆಗಳನ್ನು ಡೊನೇಟ್ ಮಾಡಿರ್ತಕ್ಕಂಥ, ದಾನವಾಗಿ ಕೊಟ್ಟಿರ್ತಕ್ಕಂಥ ನಮ್ಮ ಗಣೇಶ್ ಜ್ಯುವೆಲರ್ಸ್ನ ಮಾಲೀಕರು ಹಾಗೂ ರೋಟರಿಯನ್ ಅವರಾದಂಥ ಲಕ್ಷ್ಮಣ್ ಅವ್ರನ್ನ, ಮತ್ತು ರೋಟರಿ ಸಿಲ್ಕ್ ಸಿಟಿಯ ಮಾಜಿ ಅಧ್ಯಕ್ಷರುಗಳು, ಹಾಲಿ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮತ್ತು ನಮ್ಮ ಇಂದಿನ ಅಧ್ಯಕ್ಷರಾದಂಥ ಕುಮಾರ್ದ ಹೆಸರು ಇಲ್ಲ ಇದರಲ್ಲಿ, ಇವರಿಗೂ ಕೂಡ ರಾಮನಗರ ಜನತೆಯ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ರೋಟರಿ ಸಿಲ್ಕ್ ಸಿಟಿಯ ಎಲ್ಲ ಸದಸ್ಯರಿಗೆ ಕೂಡ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಆ ಒಂದು ರೋಟರಿ ಸಂಸ್ಥೆಯವರು ಮಾಡ್ತಾ ಇದ್ದಂಥ ಒಂದು ಸಮಾಜ ಸೇವೆನ ನೋಡಿ ನನಗೂ ಏನಾದರೂ ಒಂದು ಮಾಡಬೇಕು ಅಂತ ಅನಿಸ್ತು. ಅಲ್ಲಿ ಶ್ರೀಧರ್ ಅವ್ರಿಗೆ ಹೇಳಿದೆ, ನನ್ನ ಕಡೆಯಿಂದ ಒಂದು 50 ಮಿಷಿನ್ನ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಅವರು ಇಲ್ಲ ಕೊಡಿ, ಒಳ್ಳೇದು, ಎಲ್ಲ ಖುಷಿ ಪಡ್ತಾರೆ ಅಂದರು. ಸೊ ಅದು 50 ಮಿಷಿನ್ ಹೋಗಿ 15 ದಿನ 20 ದಿನ ಕಳೆಯೋಷ್ಟರಲ್ಲಿ ಶ್ರೀಧರ್ ಅವ್ರು ತಿರ್ಗಾ ಸಿಕ್ಕಿದ್ರು ನನಗೆ. ಸರ್, ಇರೋದು ಹೆಚ್ಚು ಕಮ್ಮಿ 140 ಜನ ಅವ್ರೆ, ನೀವು ಬರೀ 50 ಜನಕ್ಕೆ ಕೊಟ್ಟರೆ ಇನ್ನು ಮಿಕ್ಕಿದವರೆಲ್ಲ ಬೇಜಾರು ಮಾಡ್ಕೊತಾರೆ, ಹೆಣ್ಮಕ್ಳನ್ನ ನೋಯಿಸೋದು ಒಳ್ಳೇದಲ್ಲ, ಎಲ್ಲರಿಗೂ ಕೊಡೋಣ. ಆಮೇಲೆ 3 ಜನಕ್ಕೆ ಮಾತ್ರ ಬ್ಯೂಟಿಷಿಯನ್ ಕೋರ್ಸ್ನವ್ರು ಕೊಡೋಣ ಅಂತ ಅನ್ಕೊಂಡಿದ್ದು. ಬಟ್ ಅಲ್ಲೂ ಕೂಡ ಎಲ್ಲರಿಗೂ ಸಮಾನಾಂತರವಾಗಿ ಹಂಚೋಣ, ಬಂದವರೆಲ್ಲ ಖುಷಿ ಆಗ್ತಾರೆ, ಒಬ್ರು ಕೊಡೋದು ಒಬ್ರು ಬಿಡೋದು ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿದ್ರು. ಸೊ ಆಮೇಲೆ ಡಿಸೈಡ್ ಮಾಡ್ದೋ, ಬಂದಿರೋಂಥ ಪ್ರತಿಯೊಬ್ಬರು ಕೂಡ 142 ಮಿಷಿನ್ಗಳು, 100 ಜನ ಚಿಲ್ಡ್ರನ್ ಬ್ಯೂಟಿಷಿಯನ್ ಅವರಿಗೆಲ್ಲ ಎಲ್ಲರಿಗೂ ಕೂಡ ಅವ್ರಿಗೆ ಉಪಯೋಗ ಆಗುವಂಥ ಸಾಮಗ್ರಿಗಳು, ಆಮೇಲೆ ಕುಚ್ಚು, ಅವರು ಕೂಡ ಪ್ರತಿಯೊಬ್ಬರಿಗೂ ಕೂಡ ಬಂದಿರೋ ಯಾರಿಗೂ ಬೇಜಾರಾಗಬಾರ್ದು, ಪ್ರತಿಯೊಬ್ಬರಿಗೂ ಕೂಡ ಏನಾದರೂ ನಮ್ಮ ಕಡೆಯಿಂದ ಗಿಫ್ಟ್ ಥರ ಇರಲಿ ಅಂತ ಯೋಚನೆ ಮಾಡಿ ಎಲ್ಲರಿಗೂ ಸಮಾನಾಂತರವಾಗಿ ಹಂಚೋಣ ಅಂತ ಡಿಸೈಡ್ ಮಾಡ್ದೋ. ಆಮೇಲೆ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೆಯೋದಕ್ಕೆ ಕಾರಣ ನಮ್ಮ ರೋಟರಿ ಸಂಸ್ಥೆ ಎಲ್ಲ ಸದಸ್ಯರುಗಳು. ಯಾರೋ ಒಬ್ರು ಸೇರಿದ್ರೆ, ನಾನೊಬ್ಬ ಇದ್ರೆ, ಯಾರೋ ಒಬ್ರು ಇದ್ರೆ ಆಗಲ್ಲ. ಇಷ್ಟು ಜನ ನಮ್ಮ ರೋಟರಿ ಸಂಸ್ಥೆಯಲ್ಲಿರೋ ಒಂದು 70-72 ಜನ ಏನಿದ್ದೀವಿ, ಎಲ್ಲರೂ ಸೇರಿದ್ದಕ್ಕೆ ಈ ಒಂದು ಸಮಾರಂಭ ಇಷ್ಟು ಚೆನ್ನಾಗಿ ಇಷ್ಟು ಅಚ್ಚುಕಟ್ಟಾಗಿ ನಡೀತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ನಮ್ಮ ಶ್ರೀಧರ್ ಅವರು ಎಫರ್ಟ್ ಸ್ವಲ್ಪ ಜಾಸ್ತಿ ಹಾಕವ್ರೆ. ನಾನು 50 ಮಿಷಿನ್ ಕೊಡಬೇಕು ಅಂತ ಅನ್ಕೊಂಡಿದ್ದೆ, ನನ್ನನ್ನು 142 ಮಿಷಿನ್ ಕೊಡೋ ಥರ ಅವ್ರು ನನ್ನನ್ನು ಹುರಿದುಂಬಿಸಿದ್ರು. ಎಲ್ಲ ರಾಮನಗರದಲ್ಲಿರೋ ಪ್ರತಿಯೊಂದು ಹಳ್ಳಿಯಿಂದನೂ ಬರ್ತಾರೆ, ರಾಮನಗರ ಪ್ರತಿ ಟೌನಲ್ಲಿರೋರು ಬರ್ತಾರೆ, ಕೊಡಿ ಒಳ್ಳೇದಾಗತ್ತೆ ಅಂತ ಹೇಳಿದ್ಮೇಲೆ ನನಗೂ ಕೂಡ ಮನಸ್ಸು ಕರೆಕ್ಟು, ಕೊಡೋಣ ಎಲ್ಲರಿಗೂ ಸೇರ್ಲಿ ಅಂತ ಅನ್ಕೊಂಡೆ. ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೊಡ್ತಾ ಇದೀವಿ. ಈ ಒಂದು ಸದಾವಕಾಶನ ಸದ್ಬಳಕೆ ಮಾಡ್ಕೊಬೇಕು. ಯಾಕಂದ್ರೆ ಇವತ್ತು ನಾವು ಒಂದು ಮಿಷಿನ್ ಕೊಟ್ಬಿಟ್ಟೋದು ದೊಡ್ಡದಲ್ಲ, ಅದಕ್ಕೊಂದು ಪೀಠಿಗೆ ಆಗ್ತಾ ಇದ್ದೀವಿ. ಈಗ ಪ್ರತಿಯೊಬ್ರು ಒಂದು ಬಿಸ್ನೆಸ್ ಮನ್ ಆಗ್ಬೇಕಂತ ಡಿಸೈಡ್ ಮಾಡಿದ್ದೀರಾ, ಹೌದಲ್ವಾ? ಪ್ರತಿಯೊಬ್ರು ಈಗ ನಿಮ್ಗೆ ಇಂಟ್ರೆಸ್ಟ್ ಇದೆ, ಈಗ ನೀವು ಬೆಳಿಬೇಕು ಅಂತ ಡಿಸೈಡ್ ಮಾಡಿನೇ ಇಲ್ಲಿ ಬಂದಿದ್ದೀರಾ, ಕರೆಕ್ಟ್ ಅಲ್ವಾ? ಪ್ರತಿಯೊಬ್ರು ಬೆಳಿಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಟೈಲರಿಂಗ್ ಮಿಷಿನ್ ಕಲಿಯಕ್ಕೆ ಬಂದಿದ್ದೀರಿ, ಬ್ಯೂಟಿಷಿಯನ್ ಕೋರ್ಸ್ ಕಲಿಯಕ್ಕೆ ಬಂದಿದ್ದೀರಿ, ಕುಚ್ಚಾಕದ ಕಲಿ ಅಂದ್ರೆ ನೀವು ಬೆಳಿಬೇಕು ಅಂತ ಅನ್ಕೊಂಡಿರೋದೇ ಒಂದು ವಿಶೇಷ.